ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಮೇಘನ. ಇವತ್ತು ನಾವು ಮ್ಯಾಜಿಕ್ ಆಫ್ ಮೊರಿಂಗಾ ಬಗ್ಗೆ ತಿಳ್ಕೊತಾ ಇದ್ದೀವಿ. ಅದು ಭೂಲೋಕದ ಅಮೃತ ಅಂತಲೇ ಹೇಳ್ಬೋದು. ಅದುವೇ ನುಗ್ಗೆ ಸೊಪ್ಪು. ಮ್ಯಾಜಿಕ್ ಆಫ್ ಮೊರಿಂಗಾ ಹ್ಯಾಸ್ ಎಂಡ್ಲೆಸ್ ಹೆಲ್ತ್ ಬೆನಿಫಿಟ್ಸ್. ಅದರಲ್ಲಿ ಒಂದಷ್ಟು ಹೆಲ್ತ್ ಬೆನಿಫಿಟ್ಸ್. ಇದು ಬೋನ್ಸ್ಗೆ ತುಂಬ ಒಳ್ಳೆಯದು, ಲಿವರ್ನ ಡಿಟಾಕ್ಸ್ ಮಾಡುತ್ತೆ, ಇದು ನ್ಯಾಚುರಲ್ ಮಲ್ಟಿವಿಟಮಿನ್ಸು, ಇದು ನಿಮ್ಮ ಸ್ಟ್ಯಾಮಿನಾನ ಇಂಪ್ರೂವ್ ಮಾಡುತ್ತೆ, ಇಟ್ಸ್ ಗುಡ್ ಫಾರ್ ಸ್ಕಿನ್, ಪ್ರಿವೆಂಟ್ಸ್ ಕಿಡ್ನಿ ಪ್ರಾಬ್ಲಮ್, ಇದು ಡಯಾಬಿಟಿಸ್ನ ಕಂಟ್ರೋಲ್ ಮಾಡುತ್ತೆ, ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡುತ್ತೆ, ಇದು ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು ಮತ್ತು ಹೇರ್ ಫಾಲ್ಗೂ ಇದು ತುಂಬ ಒಳ್ಳೆಯದು. ಈ ಥರ ಹೇಳ್ಕೊಂಡು ಹೋದರೆ ಇಟ್ ಹ್ಯಾಸ್ ಎಂಡ್ಲೆಸ್ ಬೆನಿಫಿಟ್ಸ್. ನುಗ್ಗೆ ಸೊಪ್ಪನ್ನು ದಿನ ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮ್ಮ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡಿ. ಈ ನುಗ್ಗೆ ಸೊಪ್ಪನ್ನು ನೀವು ಪಲ್ಯ ಮಾಡ್ಕೊಂಡಾದರೂ ತಿನ್ಬೋದು, ಸೂಪ್ ಮಾಡಿಕೊಂಡು ಕುಡಿಬೋದು, ಇಲ್ಲ ಸಾಂಬಾರುಗಳಲ್ಲಾದರೂ ಹಾಕಿ ತಿನ್ಬೋದು. ಇದನ್ನು ರೊಟ್ಟಿಗಳಲ್ಲಿ ಹಾಕ್ಕೊಂಡು ತಿಂದರೆ ಚೆನ್ನಾಗೂ ಇರುತ್ತೆ ಟೇಸ್ಟ್. ಇದನ್ನು ನಾವು ಹೇಗೆ ಯೂಸ್ ಮಾಡ್ತೀವಿ ಅಂದರೆ, ಮೊದಲು ಎಲೆಗಳನ್ನೆಲ್ಲ ಬಿಡಿಸ್ಕೊಂಡು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೋಬೇಕು. ಆ ಒಣಗಿದಾದ್ಮೇಲೆ ಅದನ್ನು ಮಿಕ್ಸಿನಲ್ಲಿ ಪುಡಿ ಮಾಡಿ ಇಟ್ಕೊಳ್ಳಿ. ಈ ಥರ ಪುಡಿ ಮಾಡಿ ಇಟ್ಕೊಂಡ್ರೆ ನೀವು ಜಾಸ್ತಿ ದಿವಸ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ನೋಡಿ, ಇವಾಗ ಇದು ಪೌಡ್ರ್ ರೆಡಿ ಇದೆ. ಇದನ್ನು ಒಂದು ಏರ್ಟೈಟ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಇದನ್ನು ನೀವು ಯಾವಾಗ ಬೇಕಾದರೂ ಎತ್ಕೊಂಡು ಯೂಸ್ ಮಾಡ್ಕೋಬೋದು. ಒಂದೊಂದು ಸಾರಿ ಎಲೆ ತೊಗೊಬಂದು ಬಿಡಿಸಿ ಹಾಕ್ಕೊಳ್ಳೋಕ್ಕೆಲ್ಲ ಕಷ್ಟ ಆಗುತ್ತಲ್ವ. ಸೊ ಈ ಥರ ಒಂದು ಪೌಡ್ರ್ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ತುಂಬ ದಿವಸಕ್ಕೂ ಯೂಸ್ ಮಾಡ್ಕೋಬೋದು. ಈ ಥರ ಮೊರಿಂಗಾ ಪೌಡ್ರನ್ನ ಫಾರಿನ್ಗೆಲ್ಲ ತುಂಬ ಡಿಮ್ಯಾಂಡ್ ಮೇಲೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ನೋಡಿ, ಈಗ ನಾವು ಈ ಪೌಡ್ರನ್ನ ಒಂದು ಗ್ಲಾಸ್ ನೀರಿಗೆ 1/2 ಸ್ಪೂನ್ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ಇದರಲ್ಲಿ ತುಂಬ ಮೆಡಿಸಿನಲ್ ವ್ಯಾಲ್ಯೂಸ್ ಕೂಡ ಇದೆ. ಇದು ತುಂಬ ಕಡಿಮೆ ರೇಟಲ್ಲಿ ಈಸಿಯಾಗಿ ಸಿಗುತ್ತೆ. ಇದನ್ನು ಪೌಡ್ರ್ ಮಾಡಿ ಇಟ್ಕೊಳ್ಳೋ ಪ್ರೊಸೀಜರ್ ಕೂಡ ತುಂಬ ಈಸಿ. ಇದನ್ನು ಬೇಕಾದರೆ ಮನೆಯಲ್ಲೇ ಒಂದು ಪಾಟಲ್ಲಿ ಗಿಡ ಹಾಕ್ಕೊಂಡು ಫ್ರೆಶ್ ಆಗಿ ಯೂಸ್ ಮಾಡ್ಕೋಬೋದು. ಇದು ತುಂಬ ಈಸಿಯಾಗಿ ಕೂಡ ಬೆಳೆಯುತ್ತೆ. ಓವರಾಲ್ ಇದನ್ನು ಯಾವುದೋ ಒಂದು ರೀತಿಯಲ್ಲಿ ಯೂಸ್ ಮಾಡಿ ಬೇರೆಯವ್ರಿಗೂ ಇದ್ರ ಬಗ್ಗೆ ತಿಳಿಸಿ ಅವರಲ್ಲೂ ಹೆಲ್ತ್ ಅವೇರ್ನೆಸ್ನ ಕ್ರಿಯೇಟ್ ಮಾಡಿ. ಇದನ್ನು ನೀವು ಸ್ಮೂತೀಸು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು, ದೋಸೆ ಹಸಿಟ್ಟಿಗೂ ಹಾಕ್ಕೋಬೋದು. ನೋಡಿ, ಇದನ್ನು ನಾವು ಇವಾಗ ಚಪಾತಿ ಹಸಿಟ್ಟಲ್ಲೂ 1 ಸ್ಪೂನ್ ಮಿಕ್ಸ್ ಮಾಡಿಕೊಂಡು ಹಸಿಟ್ಟು ಕಲಿಸ್ಕೊತಾ ಇದ್ದೀವಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳಿ. ನೋಡಿ, ಇವಾಗ ಇದು ಹಸಿಟ್ಟು ರೆಡಿ ಇದೆ. ಇದು ಸ್ವಲ್ಪ ಗ್ರೀನಿಶ್ ಆಗಿರುತ್ತೆ. ನೋಡಿ, ಚಪಾತಿ ಹೀಗಿರುತ್ತೆ, ಸ್ವಲ್ಪ ಗ್ರೀನಿಶ್ ಆಗಿರುತ್ತೆ. ನಾರ್ಮಲ್ ಚಪಾತಿ ಥರನೇ ಇರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಇದಿಷ್ಟು ನುಗ್ಗೆ ಸೊಪ್ಪಿನ ಮಹತ್ವ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. Thanks for watching. Health is real wealth. Sarve jana sukhino bhavantu.